ಇವತ್ತು ದೆಹಲಿನಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗು ಆಗುವ ಸಂಭವ ಇದೆ. ಉಳಿದ 8 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿ ಅಂದರೆ BJP JDS ಸೇರಿದಂತೆ ಅಂತಿಮ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಚುನಾವಣಾ ಉಸ್ತುವಾರಿಗಳು ಹಾಗೆಯೇ BJPಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲರೂ ದೆಹಲಿಗೆ ಹೋಗಿದ್ದಾರೆ. ಅಂತಿಮ ಪಟ್ಟಿ ಆಗುತ್ತೆ. ಈಗಾಗಲೇ ಚುನಾವಣಾ ಕಾವು ಜನಮಾನಸದಲ್ಲಿ ಏರಿಕೆ ಆಗ್ತಿರೋದು ಕಂಡು ಬಂದಿದೆ. ನಿನ್ನೆ ಶಿವಮೊಗ್ಗದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಸಭೆಗೆ ಅಭೂತಪೂರ್ವವಾಗಿರ್ತಕ್ಕಂಥ ಜನಬೆಂಬಲ ವ್ಯಕ್ತ ಆಯಿತು. 16ನೇ ತಾರೀಕು ಕಲಬುರಗಿಯ ಸಭೆಯಲ್ಲೂ ಕೂಡ ಅದೇ ರೀತಿ ಅಭೂತಪೂರ್ವವಾಗಿರ್ತಕ್ಕಂಥ ಜನಬೆಂಬಲ ವ್ಯಕ್ತ ಆಗಿದೆ. ಇದನ್ನು ನೋಡಿದಾಗ ಅಲೆ ಭಾರತೀಯ ಜನತಾ ಪಾರ್ಟಿ ಪರವಾಗಿದೆ, ಅಲೆ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಅಲೆ ಇರೋದು ಸ್ಪಷ್ಟ ಆಗ್ತಾ ಇದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಾನು ತೆಲಂಗಾಣದ ಮೀಡಿಯಾ ರಿಪೋರ್ಟ್ನೂ ನೋಡಿದೆ. ಕೊಯಮತ್ತೂರಿನಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ರೋಡ್ ಶೋದ್ದು ಜನರ ಪ್ರತಿಕ್ರಿಯೆಯನ್ನು ಗಮನಿಸಿದೆ. ಇದನ್ನು ನೋಡಿದಾಗ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇರೋದು ವ್ಯಕ್ತ ಆಗ್ತಾ ಇದೆ. ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಹತ್ತತ್ರ 45 ವರ್ಷಗಳ ರಾಜಕೀಯ ಸಂಬಂಧವನ್ನು ಇಟ್ಕೊಂಡು ಜೊತೆಗಾರರಾಗಿ ಕೆಲಸ ಮಾಡಿದವರು. ಈಶ್ವರಪ್ಪನವ್ರಿಗೆ ಸಂಬಂಧಪಟ್ಟಂಥ ವಿಷಯವನ್ನು ಎಲ್ರಿಗಿಂತ ಸಮರ್ಥವಾಗಿ ಯಡಿಯೂರಪ್ಪನವರೇ ಅದನ್ನು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಅವರೇ ಹ್ಯಾಂಡ್ಲ್ ಮಾಡ್ತಾರೆ. ಬೆಂಗಳೂರು ಉತ್ತರದಲ್ಲಿ ಡಿ.ವಿ. ಸದಾನಂದಗೌಡರ ಬಗ್ಗೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಬಹಳ ದಟ್ಟವಾಗಿದೆ. ಅದು ಇನ್ನೂ ಕೂಡ ಖಚಿತವಾಗಿಲ್ಲ. ಮತ್ತು ಸದಾನಂದಗೌಡರು ಗೋಷ್ಠಿ ಮಾಡಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾರೆ ಅನ್ನುವಂಥ ಮಾತು ಕೂಡ ಇದೆ. ಊಹಾಪೋಹದ ಪ್ರಶ್ನೆಗಳು ಇವೆಲ್ಲ. ಊಹಾಪೋಹದ ಪ್ರಶ್ನೆಗಳಿಗೆ ಹೀಗೆ ಅಂತ ನಾವು ಕಲ್ಪಿಸ್ಕೊಂಡು ಉತ್ತರ ಕೊಡೋಕ್ಕಾಗಲ್ಲ. ಸದಾನಂದಗೌಡರು ನಮ್ಮ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರು. ರಾಜ್ಯ ಘಟಕದ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು. ಹಾಗಾಗಿ ಅವರು ಇಂಥ ಸಂದರ್ಭಗಳಲ್ಲಿ ಉಳಿದ ಕಾರ್ಯಕರ್ತರಿಗೆಲ್ಲ ಹೇಗೆ ಸಮಾಧಾನ ಮಾಡ್ತಿದ್ರು ಅನ್ನೋದು ಗೊತ್ತಿರೋ ಹಿನ್ನೆಲೆಯಲ್ಲಿ ಅವರು ಅಸಮಾಧಾನ ಆಗ್ತಾರೆ ಅನ್ನೋದು ಊಹಾಪೋಹದ ಮಾತು. JDSನ ಮೈತ್ರಿ ವಿಚಾರವಾಗಿ ಕುಮಾರಸ್ವಾಮಿ ನಿನ್ನೆ 2 ಕ್ಷೇತ್ರಗಳಲ್ಲಿ ನಾವು ಮೈತ್ರಿ ಮಾಡಿಕೊಳ್ಬೇಕಂತ ಅವಶ್ಯಕತೆ ಇರಲಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಸೀಟು ಹಂಚಿಕೆ ಡಿಲೇ ಆಗ್ತಿದೆ ಅನ್ನೋದು ಅವರ ಅಸಮಾಧಾನ. ಮೈತ್ರಿಗೆ ಸಂಬಂಧಪಟ್ಟಂಥ ಮಾತುಕತೆ ನಡೆದಿರೋದೇ ದೆಹಲಿ ಮಟ್ಟದಲ್ಲಿ. ಹಾಗಾಗಿ ದೆಹಲಿ ಮಟ್ಟದಲ್ಲಿ ಏನು ಮಾತಾಡಿದ್ದಾರೆ, ಏನು ಮಾತುಕತೆ ಆಗಿದೆ ಅನ್ನೋದರ ಸ್ಪಷ್ಟತೆ ನಮಗೇನು ಗೊತ್ತಿಲ್ಲ. ನಾವು ದೆಹಲಿ ಮಟ್ಟದಲ್ಲಿ ಮಾತುಕತೆಯಾಗಿ JDS ಮತ್ತು BJP JDS NDA ಭಾಗ ಆಗಿದ್ದನ್ನು ನಾವಲ್ಲಿ ಗಮನಿಸಿದ್ವಿ. ಬಹುಶಃ ದೆಹಲಿ ಮಟ್ಟದಲ್ಲೇ ಇದಕ್ಕೆ ಪರಿಹಾರ ಆಗತ್ತೆ. ಆ ಮಟ್ಟದಲ್ಲೇ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಬಟ್ ಇದಾದ ಮೇಲೂ ಕೂಡ ನಾವೆಲ್ಲ ಜಿಲ್ಲೆಗಳಲ್ಲಿ BJP ಮತ್ತು JDS ಕಾರ್ಯಕರ್ತರು ಕೆಳಗಡೆ ಹಂತದಲ್ಲಿ ಸಹಮತ ಮೂಡಿಸೋ ಅವಶ್ಯಕತೆ ಇದೆ. ಈಗಾಗಲೇ ನಮ್ಮ ಪಕ್ಷದ ವೇದಿಕೆಯಲ್ಲೂ ಚರ್ಚೆ ಮಾಡಿದ್ದೇವೆ. ಎಲ್ಲ ಜಿಲ್ಲೆಗಳಲ್ಲಿ ಜಂಟಿ ಕೋರ್ ಕಮಿಟಿ ಸಭೆ ಆಗಬೇಕು. ಹಾಗೆಯೇ BJP ಮತ್ತು JDS ಕಾರ್ಯಕರ್ತರನ್ನು ಚುನಾವಣಾ ಕಾರ್ಯದಲ್ಲಿ ಕೆಲಸ ಮಾಡುವಂತೆ, ಒಟ್ಟಾಗಿ ಕೆಲಸ ಮಾಡುವಂತೆ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ NDA ಗೆಲುವಿಗೆ, ಎಲ್ಲಿ JDS ಅಭ್ಯರ್ಥಿ ಇರ್ತಾರೆ ಅಲ್ಲಿ JDS ಅಭ್ಯರ್ಥಿ ಗೆಲುವಿಗೆ, ಎಲ್ಲಿ BJP ಅಭ್ಯರ್ಥಿ ಇರ್ತಾರೆ ಅಲ್ಲಿ BJP ಅಭ್ಯರ್ಥಿ ಗೆಲುವಿಗೆ ಕೆಲಸ ಮಾಡುವಂತೆ ತೊಡಗಿಸ್ಬೇಕು ಅನ್ನುವಂಥ ಚರ್ಚೆ ನಾವು ಈಗಾಗಲೇ ಮಾಡಿದ್ದೇವೆ. ಧನ್ಯವಾದ.